ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತು ನಾನು ಡ್ರೈ ಫ್ರೂಟ್ಸ್‌ದು ಲಡ್ಡು ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು. ನಾನಿಲ್ಲಿ ಸಕ್ಕರೆ ಆಗಲಿ, ಇಲ್ಲ ಬೆಲ್ಲ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ. ಹಾಗೆ ಮಾಡ್ತಾ ಇದ್ದೀನಿ. ಈ ಥರ ಲಾಡುನ ಮಾಡಿ ಇಟ್ಕೊಂಡು ಡೈಲಿ ಬೆಳಗ್ಗೆ ಹೊತ್ತು ಒಂದು ತಿಂದು ಜೊತೆಗೆ ಬೆಚ್ಚನಿರೋ ನೀರು 1 ಗ್ಲಾಸ್ ಕುಡಿದ್ಬಿಟ್ರೆ ಸಾಕು. ಬೆಳಗಿಂದ ಸಂಜೆವರೆಗೂ ಆಕ್ಟಿವ್ ಆಗಿರ್ಬೋದು. ಮತ್ತೆ ಆರೋಗ್ಯನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ರಕ್ತ ಕೂಡ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಆರೋಗ್ಯನೂ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಫಸ್ಟಿಗೆ ನಾನಿಲ್ಲಿ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪ್ರತಿಯೊಂದು ಫ್ರೂಟ್ಸ್‌ಗಳನ್ನು ಹುರ್ಕೋಬೇಕು. ಒಂದೊಂದೇ ಸಿಂಗಲ್ ಆಗಿ ಹುರ್ಕೊಂಡ್ರೆ ಚೆನ್ನಾಗಿ ಹುರ್ಕೋಬಹುದು. ಒಟ್ಟಿಗೆ ಎಲ್ಲ ಹಾಕಿ ಹುರ್ಕೊಂಡ್ರೆ ಚೆನ್ನಾಗಿ ಒಂದೊಂದು ಹುರ್ಕೊಳ್ಳುತ್ತೆ, ಒಂದೊಂದು ಹುರ್ಕೊಳ್ಳಲ್ಲ. ಹಾಗಾಗಿ ಒಂದೊಂದನ್ನೇ ನಾನಿಲ್ಲಿ ತುಪ್ಪ ಆಗಲಿ ಎಣ್ಣೆ ಏನು ಯೂಸ್ ಮಾಡದಲೇ ಡ್ರೈ ಆಗಿ ಎಲ್ಲಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮೊದಲಿಗೆ ಕಡಲೆ ಬೀಜ ಕೂಡ ಈಗ ಫ್ರೈ ಮಾಡ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು. ಕಡಲೆ ಬೀಜ ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನಾನಿಲ್ಲಿ ನೋಡಿ ಗೋಡಂಬಿ ತಗೊಂಡಿದ್ದೀನಿ. ಗೋಡಂಬಿ ಕೂಡ ನಿಮಗೆ ಡ್ರೈ ಫ್ರೂಟ್ಸ್ ಅಷ್ಟು ಇಷ್ಟು ಅಂತ ಇಲ್ಲ. ನಿಮ್ಗೆ ಎಷ್ಟು ಅನುಕೂಲಕ್ಕೆ ಎಷ್ಟಿರುತ್ತೆ ಅಷ್ಟು ಸಹ ಯೂಸ್ ಮಾಡ್ಕೊಬೋದು ಇಲ್ಲಿ. ಗೋಡಂಬಿ ಆದ್ಮೇಲೆ ನೋಡಿ ಬಾದಾಮಿ ಕೂಡ ಹಾಕೊಳ್ತಾ ಇದೀನಿ. ಎಲ್ಲ ಒಂದೊಂದಾಗಿನೇ ಫ್ರೈ ಮಾಡ್ಕೋಬೇಕು. ಆಗ ಚೆನ್ನಾಗಿ ಫ್ರೈ ಆಗುತ್ತೆ ಕೂಡ ಇದು. ಬಾದಾಮಿ ಕೂಡ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಅದು ಕೂಡ ತೆಗೆದುಕೊಳ್ತೀನಿ. ಇವಾಗ ನೋಡಿ ಇಲ್ಲಿ ಅಗಸೆ ಬೀಜ ಕೂಡ ನಾನು ಸೇರಿಸ್ಕೊಳ್ತಾ ಇದೀನಿ. ಇದನ್ನು ಕೂಡ ಚಟಪಟ ಅನ್ನೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲಾನು ಫ್ರೈ ಮಾಡ್ಕೋಬೇಕು. ಇದು ಕೂಡ ಆಗಿದೆ. ಇದು ಕೂಡ ತೆಗೆದು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮತ್ತೆ ನೋಡಿ ಇಲ್ಲಿ ನಾನು ಬಿಳಿ ಎಳ್ಳನ್ನ ತಗೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಬಿಳಿ ಎಳ್ಳು ಕೂಡ ಚಟಪಟ ಅನ್ನೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ತಗೊಳ್ತೀನಿ. ನೋಡಿ ಇದು ಕೂಡ ಆಗಿದೆ. ಇದನ್ನು ಕೂಡ ತೆಗೆದುಕೊಳ್ಳೋಣ. ಇವಾಗ ನೋಡಿ ನಾನಿಲ್ಲಿ ತಾವರೆ ಬೀಜ ತಗೊಳ್ತಾ ಇದ್ದೀನಿ. ಇದು ಅಷ್ಟೇ ಕೂಡ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಇದು ಕೂಡ ಆದ್ಮೇಲೆ ಇದು ಕೂಡ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನೋಡಿ ಸಿಹಿ ಸೋರೆಕಾಯಿ ಬೀಜ ತಗೊಳ್ತಾ ಇದ್ದೀನಿ. ಜೊತೆಗೆ ಕಲ್ಲಂಗಡಿ ಬೀಜ ಕೂಡ ಯೂಸ್ ಮಾಡ್ಕೊಳ್ತಾ ಇದೀನಿ. ಇದೆರಡನ್ನೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಕೂಡ ಒಂದು ಅರ್ಧ ನಿಮಿಷಗಳವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ತೀನಿ. ಅದು ಆಗಿದೆ. ಇವಾಗ ನೋಡಿ ಒಂದೇ ಒಂದು ಸ್ಪೂನು ತುಪ್ಪ ಸೇರಿಸ್ಕೊಳ್ತಾ ಇದೀನಿ. ತುಪ್ಪ ಸೇರಿಸ್ಕೊಂಡು ಇಲ್ಲಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ಡ್ರೈ ಫ್ರೈ ಮಾಡೋಕ್ಕಾಗಲ್ಲ, ದ್ರಾಕ್ಷಿ ಅಂಟ್ಕೊಬಿಡುತ್ತೆ. ಹಾಗಾಗಿ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕೊಂಡು ದ್ರಾಕ್ಷಿ ಕೂಡ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಇದು ಕೂಡ ಎತ್ತಿಟ್ಕೊಂಡು ಇವಾಗ 1 ಕಪ್ ಆಗೋಷ್ಟು ನಾನಿಲ್ಲಿ ಒಣ ಕೊಬ್ಬರಿ ತುರಿ ತಗೊಂಡಿದ್ದೀನಿ. ನಾನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ ಇದನ್ನ. ಇದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಏನ್ ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ ಇಷ್ಟೆಲ್ಲ ಡ್ರೈ ಫ್ರೂಟ್ ಜೊತೆಗೆ ಇನ್ನೂ ಯಾವ್ದಾದ್ರು ಬೇಕು ಅಂದ್ರೆ ಎಲ್ಲ ಕೂಡ ಹಾಕೊಂಡು ಮಾಡ್ಕೊಬಹುದು. ಇದನ್ನು ತೆಗೆದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಎಲ್ಲ ತೋರಿಸ್ತಾ ಇದೀನಿ. ಎಲ್ಲ ಒಂದು ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ತಣ್ಣಗಾಗಕ್ ಬಿಡೋಣ. ಇಷ್ಟು ಡ್ರೈ ಫ್ರೂಟ್ಸ್‌ಗಳನ್ನ ನನ್ನ ಮನೇಲಿತ್ತು ಇಷ್ಟು ಯೂಸ್ ಮಾಡ್ತಾ ಇದೀನಿ. ನೋಡಿ ಇದನ್ನ ಸ್ವಲ್ಪ ತಣ್ಣಗಾಕ್ಬಿಟ್ಟು ನಾನಿಲ್ಲಿ ನೋಡಿ ಹೇಳಿದ್ನಲ್ಲ ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಅಂತೇಳಿ. ಹಾಗಾಗಿ ನಾನಿಲ್ಲಿ ನೋಡಿ ಖರ್ಜೂರ ಯೂಸ್ ಮಾಡ್ತಾ ಇದೀನಿ. ಖರ್ಜೂರ ನೋಡಿ ಬೀಜ ನೋಡಿ ಸಣ್ಣದಾಗಿದೆ. ಈ ತರ ಖರ್ಜೂರ ತಗೋಬೇಕು. ದಪ್ಪ ಬೀಜದೆಲ್ಲ ತಗೊಳಕ್ ಹೋಗ್ಬಾರ್ದು. ಇದನ್ನು ಕೂಡ ಇದರಲ್ಲಿರೋ ಬೀಜ ಎಲ್ಲ ತಕ್ಕೊಳ್ಳೋಣ. ಪೂರ್ತಿಯಾಗಿ ತಕ್ಕೊಳ್ತೀನಿ. ಇದನ್ನೇ ಯೂಸ್ ಮಾಡಿದ್ರೆ ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದ್ ತರ ಬರುತ್ತೆ, ಅದು ದಪ್ಪ ಬೀಜ ಇರುತ್ತೆ. ಅದೆಲ್ಲ ಯೂಸ್ ಮಾಡಕ್ ಹೋಗ್ಬಾರ್ದು. ಇವಾಗ ನೋಡಿ ಇದ್ರಲ್ಲಿರೋ ಬೀಜ ಎಲ್ಲ ತಗೊಂಡಿದ್ದೀನಿ. ನೋಡಿ ಪ್ರೆಸ್ ಮಾಡಿದ್ರೆ ಸಾಕು ಸಾಫ್ಟ್ ಆಗತ್ತೆ ಇದು. ಈ ರೀತಿ ಇರ್ಬೇಕು. ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ತೀನಿ. ಮತ್ತೆ ಇವಾಗ ನಾನು ಡ್ರೈ ಫ್ರೂಟ್ಸ್‌ಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ದಪ್ಪ ದಪ್ಪಾಗಿ ತರಿ ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣ ತರಿ ಮಾಡ್ಕೋಬಾರ್ದು. ದಪ್ಪ ದಪ್ಪವಾಗಿ ತರಿ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡಿ ಈ ರೀತಿ. ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಬಾಣಲಿ ಇಟ್ಕೊಂಡು ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಇಲ್ಲಿ ಎಷ್ಟು ಬೇಕು ಅಷ್ಟು ಸೇರಿಸ್ಕೋಬಹುದು. ಒಂದು 2ರಿಂದ 3 ಸ್ಪೂನ್ ಸೇರಿಸ್ಕೊಂಡು ನಾನಿಲ್ಲಿ ಖರ್ಜೂರನ ನೋಡಿ ಇಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ. ಇದೊಂದು ಒಳ್ಳೆ ಪೇಸ್ಟ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಪೇಸ್ಟ್ ತರ ಆಗ್ಬೇಕು ಇದು. ನೋಡಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ಕೊಂಡು ತಗೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಒಂದು ಪೇಸ್ಟ್ ತರ ರೆಡಿ ಆಗಿದೆ ಇದು. ಇವಾಗ ಇದಕ್ಕೆ ನಾನು ತರಿಯಾಗಿ ರುಬ್ಬಿಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸು ಎಲ್ಲಾನು ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ. ಇವಾಗ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡೋಣ. ಫ್ಲೇಮ್ ಆಫ್ ಮಾಡ್ಕೊಂಡು ಇವಾಗ ಸ್ವಲ್ಪ ಬಿಸಿ ಇರತ್ತೆ. ಹಾಗಾಗಿ ನಾನು ಚಮಚದಲ್ಲೇ ಒಂದು ಸ್ವಲ್ಪ ಒಂಚೂರು ತಣ್ಣಗಾಗೋವರೆಗೂ ಚಮಚದಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ನೋಡಿ ಇನ್ನೊಂದು 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪ ಕೂಡ ಸೇರಿಸ್ಕೊಳ್ತೀನಿ. ಸ್ವಲ್ಪ ಬಿಸಿ ಇದೆ. ಚಮಚದಲ್ಲೇ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬಹುದು. ಈಗ ನೋಡಿ ತುಪ್ಪ ಕೂಡ ಸೇರಿಸ್ಕೊಂಡು ತಣ್ಣಗಾಗಿದೆ. ಇವಾಗ ಕೈಯಲ್ಲೇ ಇದನ್ನೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಈ ಖರ್ಜೂರ ಪೇಸ್ಟು ಡ್ರೈ ಫ್ರೂಟ್ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ನೋಡಿ ಈ ರೀತಿ.
ಈ ರೀತಿ ಎಲ್ಲಾನು ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಒಂದು 5-6 ನಿಮಿಷ ಹಿಡಿಯುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದೊಂದೇ ಉಂಡೆಗಳನ್ನಾಗಿ ಕಟ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೋಬೋದು. ಚಿಕ್ಕದಾದ್ರೆ ಚಿಕ್ಕದು, ಇಲ್ಲ ದಪ್ಪ ಬೇಕಂದ್ರೆ ದಪ್ಪ. ಯಾವ ರೀತಿ ಬೇಕಾದರೂ ಕಟ್ಕೋಬೋದು ನೋಡಿ. ಇವಾಗ ಕಟ್ಕೊಂಡು ಎಲ್ಲಾನು ತಗೊಂಡು ಇಟ್ಕೊಳ್ತೀನಿ. ನೋಡಿ ಇಷ್ಟೇ ಇದು ಡ್ರೈ ಫ್ರೂಟ್ಸು. ಡ್ರೈ ಫ್ರೂಟ್ಸ್ ಲಾಡು ತುಂಬಾನೇ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಡೈಲಿ ಒಂದೊಂದು ತಿಂದರೆ ಸಾಕು, ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ತುಂಬಾ ಒಳ್ಳೇದು ಕೂಡ ಆರೋಗ್ಯಕ್ಕೆ. ಬೆಳಗ್ಗೆ ಹೊತ್ತು ಒಂದೊಂದು ತಿಂದು ಜೊತೆಗೆ ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಸಾಕು, ಸಂಜೆವರೆಗೂ ಎನರ್ಜೆಟಿಕ್ ಆಗಿರ್ಬೋದು. ನೋಡಿ ಇಷ್ಟೇ ಇದು ಡ್ರೈ ಫ್ರೂಟ್ಸ್ ಲಡ್ಡು. ಸಕ್ಕರೆ ಮತ್ತೆ ನಾನು ಬೆಲ್ಲ ಏನು ಯೂಸ್ ಮಾಡ್ದಲೇ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಬರುತ್ತೆ. ನೀವು ಮನೇಲೆ ಡ್ರೈ ಫ್ರೂಟ್ಸ್ ಇದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ, ಎಲ್ಲರಿಗೂ ಕೊಡಿ. ತುಂಬ ಚೆನ್ನಾಗಿ ಬರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಇಷ್ಟೇ ರೆಸಿಪಿ ಇದು ಇವತ್ತಿಂದು. ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.